ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ವಿಡಿಯೋ ಮಾಡಬೇಕಾದ್ರೆ ಎನರ್ಜಿ ಕಮ್ಮಿ ಇದೆ ಅಂತ ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳು ಬರ್ತಾ ಇದೆ. ವಾಯ್ಸ್ ಕೂಡ ಚೇಂಜ್ ಆಗಿದೆ, ಡಲ್ ಆಗಿದೆ ಅಂತಲೂ ಕೂಡ ಕಮೆಂಟ್ಸ್ಗಳು ಬರ್ತಾ ಇದೆ. ಅದಕ್ಕೆ ನಾನು ಕಾರಣ ಅಲ್ಲ, ನಾನು ಸ್ವಲ್ಪ ಹೊರಗಡೆ ಬಂದಿದ್ದೀನಿ ಟ್ರಿಪ್ಪಿಗೋಸ್ಕರ. ಅದರಿಂದ ರೂಮಲ್ಲಿರೋದ್ರಿಂದ ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ವಾಯ್ಸು ಹಾಗೆ ಎನರ್ಜಿ ಕಮ್ಮಿ ಇಟ್ಕೊಂಡೇ ಮಾಡಬೇಕು. ಏನಿಲ್ಲ, ಇವತ್ತು ನಾನು ಮನೆಗೆ ಹೋಗ್ತೀನಿ, ನಾಳೆಯಿಂದ ವೀಡಿಯೋಸ್ಗಳು ಕರೆಕ್ಟಾಗಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ನಮ್ಮ ಬುಕರ್ ಟಿ ಹಾಗೆ ಜಿಲ್ಲಾ ಫಾಟು ಬಗ್ಗೆ ಮಾತಾಡೋದಾದರೆ, ನಿಮಗೆ ನಾನು ರೀಸೆಂಟ್ ವೀಡಿಯೋದಲ್ಲಿ ತಿಳಿಸಿದ್ದೆ ಇವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ರಿಯಾಲಿಟಿ ಆಫ್ ರೆಸ್ಲಿಂಗ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಆ್ಯಂಡ್ ಈಗ ಒಂದು ಮ್ಯಾಚ್ ಮುಗಿದಿದೆ. ಆ್ಯಂಡ್ ಆ ಒಂದು ಮ್ಯಾಚಲ್ಲಿ ನಮ್ಮ ಬುಕರ್ ಟಿ ಅವರು ವಿನ್ ಆಗಿದ್ದಾರೆ. ಈ ಒಂದು ಮ್ಯಾಚಲ್ಲಿ ನಮಗೆ ಟಾಪ್ ಡೋಲಾ ಅವರ ಇನ್ವಾಲ್ವ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಗೊತ್ತಿಲ್ಲ ಮ್ಯಾಚ್ ಹೇಗಿತ್ತು ಅಂತ, ಬಟ್ ಓವರ್ ಆಲ್ ಬುಕರ್ ಟಿ ಅವರು ಗೆದ್ದಿದ್ದಾರೆ ಅಂತ ಕನ್ಫರ್ಮ್ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಸಿ ಎಂ ಪಂಕ್ ಅವರ ಬಗ್ಗೆ. ರೀಸೆಂಟ್ ಆಗಿ ಡಬ್ಲ್ಯೂ ಅವರು ನಮ್ಮ ಸಿ ಎಂ ಪಂಕ್ ಅವರ ಗ್ರೇಟೆಸ್ಟ್ ರಾ ಮೂಮೆಂಟ್ಸ್ ಗಳನ್ನ ರ್ಯಾಂಕ್ ಮಾಡಿದ್ದಾರೆ. ಅಂಡ್ ನೀವು ಇಲ್ಲಿ ನೋಡ್ತಾ ಇರಬಹುದು ಸಿ ಎಂ ಪಂಕ್ ಅವರ ಟಾಪ್ 10 ಗ್ರೇಟೆಸ್ಟ್ ರಾ ಮೂಮೆಂಟ್ಸ್ ಗಳು ಯಾವ್ದು ಅಂತ. ಅವರು ಟೆಕ್ಸಸ್ ಮೇಲೆ ಅಟ್ಯಾಕ್ ಮಾಡಿದಾರಲ್ಲ ಆ ಮೂಮೆಂಟ್ ಕೂಡ ಇದೆ. ನಮ್ಮ ರ್ಯಾಂಡಿ ಓಟನ್ ಅವರ ಮೇಲೆ ಅಟ್ಯಾಕ್ ಮಾಡಿದಾರಲ್ಲ ಆ ಒಂದು ಮೂಮೆಂಟ್ ಕೂಡ ಇದೆ. ಕಾಫಿ ಕಿಂಗ್ಸ್ಟನ್ ಅವರ ಜೊತೆ ಸೇರ್ಕೊಂಡು ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ದಿದ್ರಿಂದ ಹಿಡಿದು ಅಂಡರ್ಟೇಕರ್ ಅವರ ಫ್ಯೂಡ್ ಆಗಿರಬಹುದು, ಮನಿ ಇನ್ ದ ಬ್ಯಾಂಕ್ 2011 ಮುಗಿದ ಮೇಲೆ ಸಡನ್ ಆಗಿ ಅವರು ರಿಟರ್ನ್ ಮಾಡ್ತಾರಲ್ಲ ಅದಾಗಿರ್ಬೋದು, ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ದಿದ್ದಾಗಿರ್ಬೋದು, ಮಂಡೇ ನೈಟ್ ರೋಲಿ ರಾಕ್ ಅವರ ಮೇಲೆ ಅಟ್ಯಾಕ್ ಮಾಡಿದಾಗಿರ್ಬೋದು, ಸೆತ್ ಫ್ರೀಕಿನ್ ರಾಲೆನ್ಸ್ ಅವ್ರನ್ನ ಈಗ ರೀಸೆಂಟ್ ಆಗಿ ನಡೆದಂತಹ ಮಂಡೇ ನೈಟ್ ರೋಲಿ ಡಿಫೀಟ್ ಮಾಡಿದ್ದಾಗಿರ್ಬೋದು, ಅಂಡ್ ಪೈಪ್ ಬಾಂಬ್ ಪ್ರೋಮೋ ಆಗಿರ್ಬೋದು, ಅಥವಾ ಕ್ಯಾಶ್ ಇನ್ ಮಾಡಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆದ್ದಿದ್ದಾಗಿರ್ಬೋದು, ಎಲ್ಲದನ್ನು ಕೂಡ ಡಬ್ಲ್ಯೂ ಅವರು ರ್ಯಾಂಕ್ ಮಾಡಿದ್ದಾರೆ. ಅಂಡ್ ಈ ಒಂದು ರ್ಯಾಂಕಿಂಗ್ ಅಲ್ಲಿ ಸ್ವಲ್ಪ ಜನ ಸಿಕ್ಕಾಪಟ್ಟೆ ಬೇಜಾರು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ನಂಬರ್ 1 ನಲ್ಲಿ ಸಿಎಂ ಪಂಕ್ ಅವರು ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿದಂತಹ ಮೂಮೆಂಟ್ ನ ಇಟ್ಟು, ನಂಬರ್ 2 ಅಲ್ಲಿ ಸಿಎಂ ಪಂಕ್ ಅವರ ಪೈಪ್ ಬಾಂಬ್ ಪ್ರೋಮೋನ ಇಟ್ಟಿದ್ದಾರೆ. ಸೊ ಸ್ವಲ್ಪ ಜನರ ಅಭಿಪ್ರಾಯ ಏನಪ್ಪಾ ಅಂದ್ರೆ, ಪೈಪ್ ಬಾಂಬ್ ಪ್ರೋಮೋ ನಂಬರ್ 1 ನಲ್ಲಿ ಇರಬೇಕಾಗಿತ್ತು ಅಂತ. ಸೊ ನಿಮ್ಮ ನಂಬರ್ 1 ಸ್ಪಾಟು ಯಾವುದು ನಮ್ಮ ಸಿ ಎಂ ಪಂಕ್ ಅವರ ಮಂಡೇ ನೈಟ್ ರಾ ಗ್ರೇಟೆಸ್ಟ್ ಮೂಮೆಂಟ್ಸ್ಗಳಲ್ಲಿ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಚಾರ್ಟ್ ಗೇಬಲ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಚಾರ್ಟ್ ಗೇಬಲ್ ಅವರಿಗೆ ಮಂಡೇ ನೈಟ್ ರಲ್ಲಿ ಮಿಸ್ಟ್ರಿ ಅಪೋನೆಂಟ್ ನ ನಮ್ಮ ಆಡಮ್ ಪಿಯರ್ಸ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಗೊತ್ತು, ಆ ಒಬ್ಬ ಮಿಸ್ಟ್ರಿ ಅಪೋನೆಂಟ್ ಬೇರೆ ಯಾರು ಅಲ್ಲ, ನಮ್ಮ ಪೆಂಟಾಗನ್ ಜೂನಿಯರ್ ಅಂತ. ಸೊ ಪೆಂಟಾಗನ್ ಜೂನಿಯರ್ ಅವರ ಡಬ್ಲ್ಯೂ ಡೆಬ್ಯೂ ನಮಗೆ ನಾಳೆ ಮಂಡೇ ನೈಟ್ ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ವಿಚಾರನ ನಾನು ಕನ್ಫರ್ಮ್ ಮಾಡಿ ಹೇಳ್ತಾ ಇದ್ದೀನಿ. ಮಿಸ್ಟ್ರಿ ಅಪೋನೆಂಟ್ ಆಗಿ ನಮಗೆ ಪೆಂಟಾಗನ್ ಜೂನಿಯರ್ ಅವರೇ ನೋಡೋದಕ್ಕೆ ಸಿಗೋದು. ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಕೂಡ ಒಂದು ಟ್ವೀಟ್ ನ ಮಾಡ್ತಾರೆ, ಹೂ ಇಸ್ ದ ಮಿಸ್ಟ್ರಿ ಅಪೋನೆಂಟ್ ಫಾರ್ ಚಾರ್ಟ್ ಗೇಬಲ್ ಟುಮಾರೋ ಆನ್ ಮಂಡೇ ಅಂತ. ಅಂಡ್ ಇದನ್ನ ಕೋಟ್ ಮಾಡಿ ನಮ್ಮ ಚಾರ್ಟ್ ಗೇಬಲ್ ಅವರು ಮೋಸ್ಟ್ ಲೈಕಿ ಎ ಕ್ಯಾಂಡಿಡೇಟ್ ಅಂತ ಒಂದು ಟ್ವೀಟ್ ನ ಮಾಡಿದ್ದಾರೆ. ಅಂಡ್ ಈ ಒಂದು ಟ್ವೀಟ್ ಅಲ್ಲಿ ನಮ್ಮ ಚಾರ್ಟ್ ಗೇಬಲ್ ಅವರು ಪಕ್ಕದಲ್ಲಿ ಒಂದು ಸ್ಪಾಟ್ ಖಾಲಿ ಇದೆಯಲ್ಲ, ಆ ಒಂದು ಸ್ಪಾಟಿಗೆ ಜೋಕರ್ ಇಮೋಜಿನ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಜೋಕರ್ ರೀತಿ ಕ್ಯಾಂಡಿಡೇಟು ನಮಗೆ ನಾಳೆ ಮಂಡೇ ನೈಟ್ರಲ್ಲಿ ನನ್ನ ಅಪೋನೆಂಟ್ ಆಗಿ ಬರಬಹುದು ಅಂತ ನಮ್ಮ ಚಾರ್ಟ್ ಗೇಬಲ್ ಅವರು ಟ್ವೀಟ್ ಮಾಡ್ತಾರೆ. ಆ್ಯಂಡ್ ಈ ಒಂದು ಟ್ವೀಟ್ ಕೆಳಗಡೆ ವೆಯ್ಟ್ ಯು ಆರ್ ರೆಸ್ಲಿಂಗ್ ಡೀಮನ್ 2 ಅಂತ ನಮ್ಮ ಫಿನ್ ಬ್ಯಾಲರ್ ಅವರು ಟ್ವೀಟ್ನ ಮಾಡ್ತಾರೆ. ಆ್ಯಂಡ್ ಇದನ್ನ ನೋಡಿ ಫ್ಯಾನ್ಸ್ಗಳು ಪ್ರಾಬಬ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ಇಲ್ಲಿ ತನ್ನ ಡೀಮನ್ ಕ್ಯಾರೆಕ್ಟರ್ನ ಟೀಸ್ ಮಾಡ್ತಾ ಇದ್ದಾರೆ ಅಂತ ಮಾತಾಡ್ಕೋತಾ ಇದ್ದಾರೆ. ಗೊತ್ತಿಲ್ಲ ಗೈಸ್, ಸಡನ್ ಆಗಿ ನಮ್ಮ ಫಿನ್ ಬ್ಯಾಲರ್ ಅವರು ಈ ರೀತಿ ಯಾಕೆ ಟ್ವೀಟ್ ಮಾಡಿದ್ರು ಅಂತ. ಬಟ್ ಏನೇ ಆಗಲಿ, ಡೀಮನ್ ಜೊತೆನೂ ಕೂಡ ನೀನು ಮ್ಯಾಚ್ ಆಡ್ತೀಯಾ ಅಂತ ಅವರು ಚಾರ್ಟ್ ಗೇಬಲ್ ಅವ್ರನ್ನ ಕೇಳ್ತಾ ಇದ್ದಾರೆ. ನೋಡೋಣ ಗೈಸ್, ಇದರಿಂದ ಪ್ರಾಬಬ್ಲಿ ನಮಗೆ ಫಿನ್ ಬ್ಯಾಲರ್ ಅವರ ಡೀಮನ್ ಕಿಂಗ್ ಗೆಟಪ್ ಕೂಡ ನೋಡೋದಕ್ಕೆ ಸಿಗ್ಬಹುದು. ಲಿಟರಲಿ ನಾನಂತೂ ಆ ಒಂದು ಅವತಾರನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾ ಇದ್ದೀನಿ. ಅಪ್ಡೇಟ್ಗಳು ಕೂಡ ಬರ್ತಾ ಇತ್ತು, ಈ ವರ್ಷ ನಮ್ಮ ಫಿನ್ ಬ್ಯಾಲರ್ ಅವರಿಗೆ ಡಬ್ಲ್ಯೂ ಅವರು ಒಂದು ಮೆಗಾ ಪುಷ್ನ ಕೊಡ್ತಾರೆ ಅಂತ. ನೋಡೋಣ, ಡೀಮನ್ ಬ್ಯಾಲರ್ ಆಗಿ ನಮ್ಮ ಫಿನ್ ಬ್ಯಾಲರ್ ಅವರು ಆದಷ್ಟು ಬೇಗ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಚಾರ್ಟ್ ಗೇಬಲ್ ಅವರ ಅಪೋನೆಂಟ್ ಆಗಿ ನಮ್ಮ ಪೆಂಟಾಗನ್ ಜೂನಿಯರ್ ಅವರು ನಮಗೆ ನಾಳೆ ನೋಡೋದಕ್ಕೆ ಸಿಗ್ತಾರೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಫೈನಲ್ ಬಾಸ್ ದ ಪೀಪಲ್ ಚಾಂಪಿಯನ್ ದ ರಾಕ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರಾಕ್ ಅವರು ಮಂಡೇ ನೈಟ್ ರಾಗೆ ಬರ್ತಾರೆ, ಕೋಡಿ ರೋಡ್ಸ್ ಅವ್ರನ್ನ ಹಗ್ ಮಾಡ್ತಾರೆ, ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಹಗ್ ಮಾಡ್ತಾರೆ, ರೋಮನ್ ರೈನ್ಸ್ ಅವರಿಗೆ ಹೂಲಾ ಫಾಲನ ಅವರೇ ಆಗ್ತಾರೆ. ಲಿಟ್ರಲಿ ರಸಲ್ ಮೇನಿಯಾಗೆ ನಾವು ಯಾವ ಮ್ಯಾಚಸ್ಗಳನ್ನ ಪ್ಲಾನ್ ಮಾಡ್ತಾ ಇದ್ವೋ ಆ ಎಲ್ಲ ಮ್ಯಾಚಸ್ಗಳನ್ನು ಕೂಡ ನಮ್ಮ ರಾಕ್ ಅವರು ಫ್ರೆಂಡ್ಲಿ ಆಗಿ ಮುಗಿಸ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದಕ್ಕೆ ಏನು ಅಂತ ರೀಸನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೆ. ರಾಕ್ ಅವರು ಮಂಡೇ ನೈಟ್ ರಲ್ಲಿ ನಮಗೆ ಫೈನಲ್ ಬಾಸ್ ಆಗಿ ನೋಡೋದಕ್ಕೆ ಸಿಗಲಿಲ್ಲ, ಬದಲಿಗೆ ಕಾರ್ಪೊರೇಟ್ ಬಾಸ್ ಆಗಿ ನಮಗೆ ನೋಡೋದಕ್ಕೆ ಸಿಕ್ಕರು. ಅದಕ್ಕೋಸ್ಕರ ನಮ್ಮ ರಾಕ್ ಅವರು ಬಿಸ್ನೆಸ್ಸಲ್ಲಿ ಏನೇನು ನಡೀತಾ ಇದೆ ಅಂತ ಎಲ್ಲರಿಗೂ ಕೂಡ ಗೊತ್ತಾಗಲಿ ಅಂತ ಆ ರೀತಿ ಸ್ಮೂತ್ ಆಗಿ ಕೋಡಿ ರೋಡ್ಸ್ ಆಗಿ ರೋಮನ್ ರೈನ್ಸ್ ಅವರ ಜೊತೆ ನೆಟ್ಕೊಂಡ್ರು ಅಂತ ನಾನು ನಿಮಗೆ ತಿಳಿಸಿದ್ದೆ. ಅದಾದ್ಮೇಲೆ ರಾಕ್ ಅವರು NXT ಗೆ ಬರ್ತಾರೆ, ಫೈನಲ್ ಬಾಸ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಕೋಡಿ ಕ್ರೈ ಬೇಬೀಸ್ಗಳ ಬಗ್ಗೆನೂ ಕೂಡ ಮಾತಾಡ್ತಾರೆ, ಕೋಡಿ ರೋಡ್ಸ್ ಅವರ ಮೇಲೆ
ಅಟ್ಯಾಕ್ ಮಾಡಬೇಕಾದ್ರೆ ನೀವೆಲ್ಲರೂ ಕೂಡ ನನಗೆ ಬೈತಾ ಇದ್ರಿ. ಈಗ ಕೋಡಿ ರೋಡ್ಸ್ ಅವ್ರನ್ನ ಹೊಗಳಬೇಕಾದ್ರೆ ಯಾಕೆ ಹೊಗಳುತ್ತಿದ್ದೀರಾ ಅಂತಲೂ ಕೂಡ ನೀವು ನನ್ನನ್ನು ಕೇಳ್ತಾ ಇದ್ದೀರಾ. ಸೊ ಸುಮ್ಮನೆ ನೀವು ಬಾಯಿ ಮುಚ್ಕೊಳ್ಳಿ, ನಾನು ಕೊಡುವಂತಹ ರೈಡ್ನ ಎಂಜಾಯ್ ಮಾಡಿ ಅಂತ ರಾಕ್ ಅವರೇ ತಿಳಿಸಿದ್ರು. ಅದಾದಮೇಲೆ ಅಪ್ಡೇಟ್ಗಳು ಬರೋದಕ್ಕೆ ಶುರು ಆಯಿತು. ರಾಕ್ ಅವರು ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ, ಅವರು ಯಾವುದೇ ರೀತಿಯ ಮ್ಯಾಚಲ್ಲಿ ರಸಲ್ ಮೇನಿಯಾದಲ್ಲಿ ಕಂಪೀಟ್ ಮಾಡ್ತಾ ಇಲ್ಲ ಅಂತ ಅಪ್ಡೇಟ್ಗಳು ಬರೋದಕ್ಕೆ ಶುರು ಆಯಿತು. ಬಟ್ ಈಗ ಇನ್ನೂ ಒಂದು ಹೊಸ ರೂಮರ್ಸ್ ಏನಪ್ಪ ಅಂದರೆ, ಆ್ಯಕ್ಚುಲಿ ಇದು ಹಳೆ ರೂಮರು, ಬಟ್ ಈಗ ಹೊಸದಾಗಿ ಮತ್ತೊಮ್ಮೆ ಇದು ಮೇಲ್ಗಡೆ ಬರ್ತಾ ಇದೆ. ಆ ವಿಚಾರ ಏನಪ್ಪ ಅಂದರೆ, ರಾಕ್ ಅವರು ಪ್ರಾಬಬ್ಲಿ ನಮಗೆ 30 ಮ್ಯಾನ್ ರಾಯಲ್ ರಂಬಲಲ್ಲಿ ನೋಡೋದಕ್ಕೆ ಸಿಗ್ಬೋದು. 30 ಮ್ಯಾನ್ ರಾಯಲ್ ರಂಬಲಲ್ಲಿ ನಮ್ಮ ರಾಕ್ ಅವರು 31ನೇ ಎಂಟ್ರಿ ಆಗ್ಬೋದು. ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಈಗ ರಾಯಲ್ ರಂಬಲಲ್ಲಿ ಇದ್ದಾರೆ, ಅದು ನಿಮಗೂ ಕೂಡ ಗೊತ್ತು. ರೋಮನ್ ರೈನ್ಸ್ ಅವರು ರಾಯಲ್ ರಂಬಲಲ್ಲಿ ಇದ್ದಾರೆ ಅಂದರೆ ಅವರು ಗೆಲ್ಲೋ ಚಾನ್ಸಸ್ಸು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ರೋಮನ್ ರೈನ್ಸ್ ಅವ್ರು ಏನಾದರೂ ಈ ಬಾರಿ ರಾಯಲ್ ರಂಬಲ್ನ ಗೆಲ್ಲೋದಿಲ್ಲ ಅಂದರೆ ರೋಮನ್ ರೈನ್ಸ್ ಅವ್ರನ್ನ ಯಾರು ಎಲಿಮಿನೇಟ್ ಮಾಡ್ತಾರೆ ಅನ್ನೋದು ನಿಜವಾಗ್ಲೂ ತುಂಬ ದೊಡ್ಡ ಡೌಟು. ಅಫ್ಕೋರ್ಸ್ ಅಪೋನೆಂಟ್ಸ್ಗಳು ಇದ್ದಾರೆ, ಜಾನ್ಸಿನ್ ಅವರು ಕೂಡ ಎಲಿಮಿನೇಟ್ ಮಾಡ್ಬೋದು, CM ಪಂಕ್ ಅವರು ಕೂಡ ಎಲಿಮಿನೇಟ್ ಮಾಡ್ಬೋದು, ಆ್ಯಂಡ್ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರು ಕೂಡ ಎಲಿಮಿನೇಟ್ ಮಾಡ್ಬೋದು, ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಎಲಿಮಿನೇಟ್ ಮಾಡ್ಬೋದು. ಬಟ್ ಇದೆಲ್ಲದನ್ನೂ ಕೂಡ ಬಿಟ್ಟು ಪ್ರಾಬಬ್ಲಿ ನಮ್ಮ ರಾಕ್ ಅವರೇ ಬಂದು ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಟ್ ಮಾಡ್ಬೋದು. ರಾಕ್ ಅವರು ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಇಳಿದೇನೆ ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಟ್ ಮಾಡ್ಬೋದು. ಅಥವಾ ರೋಮನ್ ರೈನ್ಸ್ ಅವರು ಈ ಬಾರಿ 30 ಮ್ಯಾನ್ ರಾಯಲ್ ರಂಬಲ್ ಮ್ಯಾಚ್ನ ಗೆದ್ದಾದ್ಮೇಲೆ ರಾಕ್ ಅವರು ಬಂದು ಈ ಬಾರಿಯ ರಾಯಲ್ ರಂಬಲ್ಲು ಬರೀ 30 ಮ್ಯಾನ್ ರಾಯಲ್ ರಂಬಲ್ ಆಗಿರೋದಿಲ್ಲ, ಬದಲಿಗೆ 31 ಮ್ಯಾನ್ ರಾಯಲ್ ರಂಬಲ್ ಆಗಿರುತ್ತೆ ಅಂತ ತನ್ನನ್ನೇ ತಾನು 31ನೇ ಎಂಟ್ರಿಯಾಗಿ ಘೋಷಿಸ್ಕೊಂಡು ರಾಕ್ ಅವರು ರಾಯಲ್ ರಂಬಲ್ ಒಳಗಡೆ ಎಂಟ್ರಿನ ಕೊಟ್ಟು ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಟ್ ಮಾಡಿ ರಾಯಲ್ ರಂಬಲ್ನೇ ಗೆಲ್ಲೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಈ ರೀತಿಯೂ ಕೂಡ ನಮ್ಮ ರಾಕ್ ಅವರು ತಗೊಂಡು ಬರ್ಬೋದು. ಎಸ್ಪೆಷಲಿ NXTಯಲ್ಲಿ ನಮಗೆ ಫೈನಲ್ ಬಾಸ್ ಕ್ಯಾರೆಕ್ಟರ್ ನೋಡೋದಕ್ಕೆ ಸಿಕ್ಕಾಗ ಅವರು ತುಂಬ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಅದಾದಮೇಲೆ ನಮ್ಮ ಬುಲ್ಲಿ ರೇ ಅವರು ಕೂಡ ತನ್ನ ಅಭಿಪ್ರಾಯನ ಕೊಟ್ಟಿದ್ದಾರೆ. ರಾಕ್ ಅವರು ಫೈನಲ್ ಬಾಸ್ ಆಗಿ ನೋಡೋದಕ್ಕೆ ಸಿಕ್ಕಿದ್ಮೇಲೆ ಸದ್ಯಕ್ಕೆ ರಾಕ್ ಅವರಂತೂ ಹಿಂಗೆ ಸೈಲೆಂಟ್ ಆಗೋದಿಲ್ಲ, ಇನ್ನೂ ರಸಲ್ ಮಿನಿಯಾಗಿ ಅವರು ಪ್ಲಾನ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಅಂತ. ಸೊ ಡಿಫರೆಂಟ್ ಪ್ಲಾನ್ಸ್ಗಳನ್ನ ನಮ್ಮ ರಾಕ್ ಅವರು ನಮಗೆ ತಗೊಂಡು ಬಂದು ಕೊಡ್ಬೋದು. ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಹೇಳಿದ್ದಾರೆ ಈ ಬಾರಿ ರಸಲ್ ಮೇನಿಯಾ ಬಿಗ್ಗೆಸ್ಟ್ ಆಗಿರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ ಅಂತ. ಸೊ ಈ ರೀತಿನೂ ಒಂದು ಪ್ಲಾನ್ ಇದೆ ರಸಲ್ ಮೇನಿಯಾನ ಬುಕ್ ಮಾಡೋದಕ್ಕೆ. ನಿಮ್ಗೆ ಅನ್ಸುತ್ತೆ ಗಾಯ್ಸ್ ಈ ರೀತಿ ಆಗುತ್ತಾ? ನಮ್ಮ ರಾಕ್ ಅವರು ರಾಯಲ್ ರಂಬಲ್ ಅಲ್ಲಿ 31 ಎಂಟ್ರಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರ, ತನ್ನ ಪವರ್ನ ಯೂಸ್ ಮಾಡಿಕೊಂಡು ಟ್ರಿಪಲ್ ಎಚ್ ಅವರ ವಿರುದ್ಧ ನಿಂತ್ಕೊಂಡು ಅಂತ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ. ನಾಳೆ ಮಂಡೇ ನೈಟ್ ರೋಲ್ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. See you guys in my next video.